ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೇವಿ. ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತು ಬೆಳಗಿಂದ ವ್ಲಾಗ್ನ ಚಾಲೂ ಮಾಡೇನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡತ್ತಿರಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಲೈಕ್ ಶೇರ್ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ಆದಷ್ಟು ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋ ಚಾಲೂ ಮಾಡತ್ತಾನೆ. ಬೆಳಗ್ಗೆ ಕರೆಕ್ಟಾಗಿ 9:09 ಆಗೈತಿ. ರೊಟ್ಟಿ ಮಾಡಕತ್ತಿದ್ದೆ. ಅಂದ್ರೆ ರೂಟ್ರ್ ಹೊಡೆಯೋದು ನಿನ್ನೆ ಅರ್ಧ ಆಗಿಬಿಡ್ತು, ಯಾಕಂದ್ರೆ ಗಾಡಿ ರಿಪೇರಿ ಬಂದುಬಿಡ್ತಂತ. ಹಾಗಾಗಿ ಅದು ಅರ್ಧ ಆಗಿತ್ತು. ಬಂದು ಮತ್ತು ಗಾಡಿ ರಿಪೇರಿ ಮಾಡ್ಕೋಬೇಕಾರೆ ನೀನು ಸಾಯಂಕಾಲ ತನಕ ಪಾಪ ಗುದ್ದಾಡಿ ಹಂಗೆ ಮಾಡಿ ಸರಿ ಮಾಡಿದರು. ಭಾಳ ಖುಷಿ ಏನಾಯ್ತಂದ್ರೆ 2 ವಿಷಯದ ಭಾಳ ಖುಷಿ ಆಗೈತೆ ನನಗೆ. ಏನಂದ್ರೆ ಏನು ಗೊತ್ತಿಲ್ಲ ಅವ್ರ ಗಾಡಿ ವಿಚಾರದಾಗ. ಖರೆ ಪ್ರತಿಯೊಂದು ಗಾಡಿನೂ ಮೆಕ್ಯಾನಿಕಲ್ಲ, ಏನೆಲ್ಲ ಓದಿನೂ ಇಲ್ಲ ಏನಿಲ್ಲ. ಆದರೂ ನಮ್ಮ ಮನೆಯವರು ಪ್ರತಿಯೊಂದು ಗಾಡಿಗಳು ರಿಪೇರಿ ಸ್ವಂತವಾಗಿ ರಿಪೇರಿ ಮಾಡ್ಕೋತಾರೆ. ಗ್ಯಾರೇಜಿಗೆ ಬಿಡೋದು ಅಷ್ಟು ಕಷ್ಟ. ಆದರೆ ಫಸ್ಟ್ ಟೈಮ್ ನಿನ್ನೆ ಟ್ರ್ಯಾಕ್ಟರ್ ರಿಪೇರಿ ಆ ಥರದ್ದು ಒಂದು ರಿಪೇರಿ ಮಾಡಕತ್ತಿದ್ರ. ಅವು ಏನು ಪಾರ್ಟ್ಸ್ಗಳು ಗೊತ್ತಿಲ್ಲ ನಂಗೆ, ಅದೇನು ರಿಪೇರಿ ಮಾಡತ್ತಿದ್ರ ಅಂಥೇಳಿ ಒಟ್ಟಿನಲ್ಲಿ ಮಾಡಕತ್ತಿದ್ರೆ. ಫಸ್ಟ್ ಟೈಮ್ ಮಾಡಿದ್ದೆ, ಖರೆ ಸಕ್ಸಸ್ ಆಗೈತೆ ಅವ್ರದ್ದು. 1 ಟೈಮ್ 2 ಟೈಮ್ ಅಷ್ಟೇ ಟ್ರೈ ಮಾಡಿದ್ರೆ, 3ನೇ ಟೈಮಿಗೆ ನೋಡ್ರಿ ಕರೆಕ್ಟ್ ಆಗಿಬಿಡ್ತು. ಗಾಡಿನೂ ಚಾಲೂ ಆಯ್ತು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೊಲ ಹೊಡ್ಯಕ್ಕೆ ಮತ್ತೆ ಹೊಂಟಾರ. ಅದಕ್ಕೆ ಮತ್ತಿನ್ನು ಬರೀ ನಾಷ್ಟ ಆದ್ರೆ ಹೊಟ್ಟೆ ತುಂಬುದಿಲ್ಲಲ್ಲ, ಅದು ಮುಗಿಸ್ಕೊಂಡೆ ಬರ್ತಾರೆ. ಅದಕ್ಕೆ ರೊಟ್ಟಿ ಮಾಡಿಬಿಟ್ರೆ ಉಂಡು ಹೋಕಾರ ಅಂಥೇಳಿ. ಇನ್ನೊಂದು ಖುಷಿ ವಿಚಾರ ಏನಾಗೈತೆ ಅಂದ್ರೆ, ಇವತ್ತು ಬೆಳಗ್ಗೆನೇ ಈಗ ಜಸ್ಟ್ ನಮ್ಮ ಮೊಯ್ನಿ ಒಬ್ಬಕ್ಕೆ ಫೋನ್ ಮಾಡಿದ್ಲು. ಈಗ ಒಂದು ಸುಮಾರು 1 ವರ್ಷ ಆಗಿರ್ಬೇಕು ಅನಿಸ್ತೈತೆ ರೀ. ನಾವು ಒಬ್ಬ ವ್ಯಕ್ತಿ ನಂಬಿ ದುಡ್ಡು ಹಾಕಿದ್ದೀವಿ ನೀವು ಗಾಡಿ ಸಂಬಂಧ ಆಗಿ. ಅಂದ್ರೆ ಹೊಸದೊಂದು ಕಬ್ಬಿನ ಫ್ಯಾಕ್ಟ್ರಿ ಓಪನ್ ಐತಿ. ನಮಗೆ ಅಲ್ಲಿ ಟ್ಯಾಕ್ಟರ್ ಡೋಸರ್ ಅದು ಎಲ್ಲ ತೊಗೋತೀವಿ, ಮತ್ತು ನೀವು ನಿಮ್ಮ ಗಾಡಿಗಳು ತೊಗೋತೇವೆ ಅಂತ ಹೇಳಿದ್ರು ನಮಗವ್ರು. ಅದು ಒಬ್ಬರಿಂದ ಒಬ್ರು ಕಾಂಟ್ಯಾಕ್ಟ್ ಆಗಿ ನಮ್ಮ ತನಕ ರೀಚ್ ಆಗಿತ್ತು. ಈಗ ಮನುಷ್ಯನ ನಂಬಿಕೆ ಮೇಲೆ ನಾವು ಹ್ಞೂ ಅಂತ ಒಪ್ಕೊಂಡಿರ್ತೇವೆ. ಅವರು ಮೋಸ ಮಾಡ್ಬೇಕಂತ ಮಾಡಿಲ್ಲ. ಖರೆ ಈಗ ಏನು ಫಸ್ಟ್ ಹೇಳಿರ್ತಾನಲ್ಲ ಆ ಫ್ಯಾಕ್ಟ್ರಿ ಒಳಗಿದ್ದಾವ, ಖರೆ ಫ್ಯಾಕ್ಟ್ರಿ ಓನರ್ಗಳು ಇದ್ರಾಗ ಭಾಗವಹಿಸಿಲ್ಲ. ಪಾಪ ಅವ್ರಿಗೇನು ವಿಚಾರನ ಗೊತ್ತಿಲ್ಲ. ನಡ್ಬರ್ಕ್ ಇವನ ಹೇಳ್ಬಿಟ್ಟಾನ. ಇವನ್ ನಂಬಿಕಾಸ್ ನಾವೆಲ್ಲರೂ ಒಂದೊಂದು ಗಾಡಿಗೆ 7,7 ಸಾವಿರ ಹಾಕಬೇಕು, ಮತ್ತು ನಿಮ್ದು ಇಷ್ಟು 3 ವರ್ಷ 4 ವರ್ಷ ಅಗ್ರಿಮೆಂಟ್ ಮಾಡ್ಕೋತೇವೆ, ಗಾಡಿ ತೊಗೋತೇವಿ ಅಂತ ಹೇಳಿದ್ದ. ಅಂತ ಸರಿ ಎಲ್ಲರೂ ಹ್ಞೂ ಅಂತ ಒಪ್ಕೊಂಡ್ ಕಾಸ ಎಷ್ಟೋ ಜನ ರೊಕ್ಕ ಹಾಕಿಬಿಟ್ಟಿದ್ವಿ. ನಾವು ನಮ್ಮ 2 ಗಾಡಿದು ರೊಕ್ಕ ಹಾಕಿದ್ವಿ, ಎಲ್ಲ ಹಾಕಿದ್ವಿ. ಲಾಸ್ಟ್ ಫೈನಲ್ ಏನು ಮಾಡಿಬಿಟ್ಟ, ಎಲ್ಲರ ಹತ್ರ ದುಡ್ಡು ತೊಗೊಂಡು ಕೇಳ್ದ ಬಿಟ್ಕೊಟ್ಟು ಹೋಗ್ಬಿಟ್ಟ. ಫ್ಯಾಕ್ಟ್ರಿನ ಬಿಟ್ಟು ಹೋದ, ಕೆಲಸನೂ ಬಿಟ್ಟು ಕಾಸು ಹೋಗ್ಬಿಟ್ಟ. ಅವ್ನು ಹುಡ್ಕ್ಬೇಕಾರೆ ಸರ್ಕಸ್ ಆತ. ಅದು ದೊಡ್ಡ ಒಂದು ಸ್ಟೋರಿನ ಐತ್ರಿ ಅದು. ಲಾಸ್ಟ್ ಫೈನಲ್ ಆಗಿ ಮತ್ತೆ ಸಿಕ್ಕಾದ ಬಳಿಕ ಒಪ್ಕೊಂಡು, ಇಲ್ಲ ಪ್ರತಿ ತಿಂಗಳು ಎಲ್ಲರದು ಹಾಕ್ತೇವೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ್ರಿ, ಇದು ಮಾಡಿಬಿಡ್ರಿ. ಯಾಕಂದ್ರೆ ನಾವು ಬರೀ 14 ಸಾವಿರ ಹಾಕಿದ್ವಿ. ನಮ್ಮಂತ ಇರೋವಂಥ ಪಾಪ 4-5 ಗಾಡಿ ಇದ್ದಾರೆ, ಅವ್ರು ಒಬ್ಬೊಬ್ರು 1 ಲಕ್ಷ ತನಕನೂ ಹಾಕಿಬಿಟ್ಟಿದ್ರು ರೊಕ್ಕನ. ಈ ನಮ್ಮ ಸಮ್ ಅಮೌಂಟು ಹೋಗಲಿ ಅಂತ ನಾವು ಸುಮ್ಮ ಆಗ್ತೇವೆ. 1 ತಿಂಗಳದ್ದು ದುಡ್ಕೊಂಡು ತಗೋತೇವೆ ಬಿಡು, ನಮ್ಮ ತಿಂದಾನ ಹೆಣ ಒಂದು ಅಂದ್ಕೊಂಡು ಸುಮ್ಮ ಆಗಬಹುದು. ಹೆಚ್ಚಿಗೆ ಅಮೌಂಟ್ ಹಾಕಿದಾರ ಪಾಪ ಪರಿಸ್ಥಿತಿ ಏನ್ರಿ. ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ಒಬ್ಬೊಬ್ರು ಬಂಗಾರ ಅಡು ಇಟ್ಕೊಟ್ಟಾರ, ಒಬ್ಬರು ಗಾಡಿ ಡಾಕ್ಯುಮೆಂಟ್ಸ್ ಇಡೋ ಅಡು ಇಟ್ಕೊಟ್ಟಾರ. ಹಾಗಾಗಿ ಕಂಪ್ಲೇಂಟ್ ಕೊಡೋ ತನಕನೂ ಹೋಗಿತ್ತದ. ಲಾಸ್ಟ್ ಆ ವ್ಯಕ್ತಿ ಸಿಕ್ಕಾದ ಬಳಿಕ ಏನು ಹೇಳಿದ, ಇಲ್ಲ ನಾನು ತಪ್ಪು ಮಾಡಿದ್ದೇನೆ, ಒಪ್ಕೋತೇನೆ, ನಂದು ಅನಿವಾರ್ಯ ಇತ್ತು, ಹಾಗಾಗಿ ಈಗ ತಪ್ಪು ಮಾಡಿದೆ ಅಂತ ಹೇಳಿದಾದ ಬಳಿಕ ನಮ್ಮ ಪ್ರತಿ ತಿಂಗಳು ಒಬ್ಬೊಬ್ರು ದುಡ್ಡು ಕೊಡ್ತಾ ಹೋಗ್ತೇನೆ. ಯಾರು ಕೂಡ ಏನೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಆ ಥರ ಈ ಥರ ಏನು ಮಾಡೋಕೆ ಹೋಗಬೇಡ್ರಿ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂದ್ಬಿಟ್ವಿ. ಪ್ರತಿ ತಿಂಗಳದ್ದು ಎಲ್ಲರಿಗೂ ಸ್ವಲ್ಪ ಹಾಕ್ಕೊತ ಬಂದ. ಈ ತಿಂಗಳದು ನಮ್ಮ ಗಾಡಿದು ಹಾಕಿದಾನ. ಹಂಗಾಗಿ ಈಗ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೆ. ನಾನು ನಮ್ಮ ಅಣ್ಣಗೆ ನಮ್ಮ ಮೊಯ್ನಿಗೆ ಹೇಳಿದ್ದೆ, ನಮ್ಮ ಅಣ್ಣರಿಗೆ ಹೇಳಿದ್ದೆ, ನಾ ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ, ನಾವು ಕಷ್ಟಪಟ್ಟ ದುಡ್ಡು ಆಗಿತ್ತಪ್ಪ, ಅದು 1 ರೂಪಾಯಿ ಇದ್ದರೂ ನಮಗೆ ಬಂದು ಮುಟ್ತೈತಿ. ಅಕಸ್ಮಾತ್ ನಾವು ಕಷ್ಟಪಟ್ಟಿಲ್ಲಪ್ಪ, ಏನೋ ಹರಾಮಿ ತಿಂದೇವಿ, ಯಾರ್ದೇನೋ ತಲೆ ಮೇಲೆ ಕೈ ಇಟ್ಟು ತಿಂದೇವು ಅನ್ನಂಗಿದ್ರೆ ಅದು ಹೆಂಗಿದ್ರು ಹೋಗ್ತೈತಿ. ಭಾಳ ತಲೆ ಕೆಡ್ಸ್ಕೊಳಬೇಡ, ನೀನು ಬೇಕಂತ ಏನು ಮಾಡಿಲ್ಲ, ಕೈ ಮೀರಿ ಒಮ್ಮೆ ಆಗೇದೈತಿ, ಹೋಗಲಿ. ನಾವು ನಮ್ಮ ರೊಕ್ಕ ತಿಂದು ನಾವು ಬದುಕೋದೇನ್ರ ಇತ್ತಪ್ಪ ಅಂತಂದ್ರೆ ತಿಂದು ಬದುಕೋವಲ್ನಕ್ಕ, ಯಾಕೆ ಸುಮ್ಮ ಭಾಳ ಟೆನ್ಷನ್ ತೊಗೋಬೇಡ ಅಂತಂದು ಸುಮಾರು ದಿನ ನಮ್ಮನ್ನ ಒಂಥರ ಡಿಪ್ರೆಷನ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಎಲ್ಲರೂ ಅವ್ನು ನಂಬಿ ದುಡ್ಡು ಕೊಟ್ಬಿಟ್ಟಿದ್ರು, ಭಾಳ ಜನ ಕೊಟ್ಟಿದ್ರು. ಅವ್ನು ಆಲ್ಮೋಸ್ಟ್ ಅವ್ನ ಸರ್ಕಲ್ ಏನೈತೆಲ್ಲ ಕೆಲಸ ಮಾಡೋರೆಲ್ಲರೂ ಹಂಗೆ ಕೊಟ್ಟು ಕಾಸ ನಮ್ಮನ್ನ ಅಷ್ಟು ತಿಂಗಳವರೆಗೆ ಕೆಲಸ ಬಿಟ್ಟು ಒಂಥರ ಡಿಪ್ರೆಷನ್ ಹೋದಂಗಾಗಿ ಒಂಥರ ಮಾನಸಿಕ ಮಾಡ್ಕೊಂಡ್ಬಿಟ್ಟಿದ್ದ. ಅದೇ ಟೆನ್ಷನ್ದಾಗ ಕುಂದಿರ್ತಿದ್ದ. ಹಂಗೆ ಹೇಳಿದ ಬೆಳಕು ಆ ಒಂದು ಘಟನೆಯಿಂದ ಹೊರ ಬರೋಕೆ 1-1.5 ತಿಂಗಳು ಟೈಮ್ ತೊಗೊಂಡು ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಂಗೆ ಕೆಲ್ಸಕ್ಕೆ ಹತ್ತಿದ್ದ. ಈ ತಿಂಗಳು ನಮ್ದು ಅಮೌಂಟ್ ಹಾಕಿದಾರಂತ 14,000 ರೂಪಾಯಿನ. ಈ ಜಸ್ಟ್ ಮೊಯ್ನಿ ಫೋನ್ ಮಾಡಿ ಹೇಳಿದ್ಲ, ಹಿಂಗೆ ಹಾಕಿದಾರ ನಿಮ್ಮದು ರೊಕ್ಕ ಅಂಥೇಳಿ. ಅವಾಗ ಅಂದಿದ್ದ ಮಾತುಗಳು ಇವಾಗ ನೆನಪಾಗತ್ತ ನೋಡ್ರಿ. ನಿಯತ್ತಿತ್ತಂದ್ರೆ ಎಲ್ಲಿದ್ರು ನಮ್ಮ ದುಡ್ಡು ಬರ್ತೈತಿ. ಖರೆ ಯಾರನ್ನೂ ನಂಬಿ ದುಡ್ಡನ್ನು ಹಾಕಕ್ಕೆ ಹೋಗಬೇಡ್ರಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಏನು ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ಯಾವುದೇ ವ್ಯಕ್ತಿ ನಾವು ದುಡ್ಡು ಹಾಕಕತ್ತೇವಪ್ಪ ಅಂತಂದ್ರೂ ಫಸ್ಟ್ ಆ ಫ್ಯಾಕ್ಟ್ರಿ ಅವ್ರಿಗೆ ಆಗಿರ್ಬೋದು, ನಾವು ಯಾವುದೋ ಬೇರೆ ಕಂಪ್ನಿಗಳಾಗಿರ್ಬೋದು, ಅವ್ರನ್ನೆಲ್ಲ ಕೇಳಿ ನೋಡಿ ಡೈರೆಕ್ಟಾಗಿ ಭೇಟಿಯಾಗಿ ಡೈರೆಕ್ಟಾಗಿ ಕೇಳಿ ಡೈರೆಕ್ಟಾಗಿ ಕೊಡ್ರಿ. ಖರೆ 3ನೇ ವ್ಯಕ್ತಿ ಬಂದು ಹೇಳಿದ ಅಂತಂದು ಅವ್ನ ನಂಬಿಕೆ ಮೇಲೆ ದಯವಿಟ್ಟು ಯಾರು ಈ ಥರ ದುಡ್ಡುಗಳು ಹಾಕಬೇಡ್ರಿ. ಈಗ ಪರ್ಸ್ನಲ್ ಅನುಭವ ನನಗೆ. ಖರೇನೂ ಒಂದೊಂದು ಸರಿ ಅದು ನೆನಪು ಹಾಕೊಂಡ ನಮಗೆ ಸಮೇತ ಬೇಜಾರಾಕಿತ್ತು. ತೋರ್ಸ್ಕೊಂಡ್ರೆ ನಮ್ಮ ಅಣ್ಣ ಬೇಜಾರಾಕನಲ್ಲ ಅಂತಂದು ನಾವು ಸುಮ್ಮನೆ ಹಾಕಿದ್ವಿ. ಇವತ್ತು ಅದು ಅಮೌಂಟ್ ಬಂದೈತಿ ಹಿಂಗೆ ಅಂತ ಹೇಳಿದಾಗ ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಅವ್ನು ನಂಬಿ ಕೊಟ್ಟಂಥವ್ರ ದುಡ್ಡನ್ನು ಪ್ರತಿ ತಿಂಗಳು ಸ್ವಲ್ಪ ಹಾಕಕತ್ತಾನಂತ.
ಅವಂಗೂ ಪುಣ್ಯ ಹತ್ತಲಿ. ಯಾಕಂದು ಇನ್ನೊಂದು ಸರಿ ಯಾರಿಗೆ ಈ ಥರದ ಅವ್ರು ಯಾರಿಗೂ ಈ ಥರ ಮೋಸ ಮಾಡದೇ ಇರೋಂಥ ಬುದ್ಧಿ ಬರಲಿ ದೇವ್ರು ಕೊಡಲಿ ಅವಂಗ ಅಂತ ಹೇಳ್ಕೊತ ಇವತ್ತು ಭಾಳ ಈಗ ರೊಟ್ಟಿ ಮಾಡತ್ತಿದ್ದೆ ಫೋನ್ ಮಾಡಿ ಹೇಳಿದ್ರೆ, ಹಾಗಾಗಿ ಸಮಾಧಾನ ಆತ. ದಯವಿಟ್ಟು ಯಾರನ್ನೂ ನಂಬಿ ದುಡ್ಡು ಹಾಕಕ್ಕೆ ಹೋಗ್ಬೇಡ್ರಿ. ದುಡ್ಡು ಹಾಕೋಕ್ಕಿಂತ ಮುಂಚೆ ಎಚ್ಚರಿಕೆ ಅಂದಿರ್ರಿ. ಆಳವಾಗಿ ಹೋಗಿ ಆಮೇಲೆ ದುಡ್ಡು ಹಾಕ್ರಿ. ನಿಮ್ಗೆ ಕನ್ಫರ್ಮೇಷನ್ ಆಗಬೇಕು. ಇಲ್ಲಾಂದ್ರೆ ಯಾರೇ ವ್ಯಕ್ತಿಗೆ ನಂಬಿ ದುಡ್ಡು ಕೊಡ್ತಿರ್ತೀರಲ್ಲ ಅವ್ರ ಬಯೋಡೇಟಾ ಎಲ್ಲನೂ ಕಲೆಕ್ಟ್ ಮಾಡ್ಕೋರಿ. ಅವ್ರು ಎಲ್ಲಿರ್ತಾರೆ ಏನು ಅವ್ರದ್ದೆಲ್ಲ ಅಡ್ರೆಸ್ ಎಲ್ಲ ತಿಳ್ಕೊಂಡು ಆದ್ಮೇಲೆ ಡೈರೆಕ್ಟ್ ಮನೆಗೆ ಹೋಗಿ ಕುಂತು ಅವ್ರ ಹೆಂಡ್ರ ಮಕ್ಕಳ ಮುಂದಿಟ್ಕೊಂಡು ಅವ್ರ ಮನೆಯಾಗಿರೋಂಥ ಎಲ್ಲರನ್ನೂ ಮುಂದಿಟ್ಕೊಂಡು ರೊಕ್ಕ ಕೊಡೋಂಥ ವ್ಯವಹಾರ ಮಾಡ್ಕೋರಿ. ದಯವಿಟ್ಟು ಈ ಥರ ಎಲ್ಲ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಸಣ್ಣ ಅಮೌಂಟ್ ಅಂದ್ರೂ ಕಷ್ಟಪಟ್ಟ ದುಡ್ದೇವಿ, ಹಂಗೇನು ಬಂದಿರಂಗಿಲ್ಲ. 1 ರೂಪಾಯಿನೂ ಇಂಪಾರ್ಟೆಂಟ್. ಈಗಿನ ಟೈಮ್ದಾಗ ಈಗಿನ ದುನಿಯಾದಾಗ ರೂಪಾಯಿನೂ ಇಂಪಾರ್ಟೆಂಟ್ ಐತಿ ಈಗ. ಹಂಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ. ಅದಕ್ಕೆ ನಿನ್ನೆ ನಮ್ಮ ಮನೆಯವ್ರು ಎಲ್ಲ ಹೊಲದ ಅರ್ಧ ಮಾಡ್ಕೊಂಬಂದಾರ. ಈಗ ಹೊಂಟಿದಾರ ಬಡ ಬಡ ರೊಟ್ಟಿ ಮಾಡಿ ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಟ್ಟು. ಅವ್ರಿಗಿನ್ನೂ ವಿಷಯ ಗೊತ್ತಿಲ್ಲ, ಅವ್ರು ಹೇಳಿಲ್ಲ. ನಾ ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ಚಿನ್ನು ಕರ್ಕೊಂಡು ಹೋಗಿದ್ದಾರೆ ಹೊರಗೆ. ಈಗ ಅವ್ರು ಬಂದು ಹೇಳಿದ ಪಾಪ ಅವ್ರಿಗೆ ಸ್ವಲ್ಪ ಖುಷಿ ಆಕೈತಿ, ಒಂದು ಸ್ವಲ್ಪ ರಿಲೀಫ್ ಆದಂಗೆ ಆಯ್ತು ನೋಡ್ರಿ. ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಒಳ್ಳೆ ಸುದ್ದಿ ಕೇಳ್ತೇವೆ. ಗಾಡಿನೂ ಸರಿ ಆಯ್ತು. ಆದಷ್ಟು ಬೇಗ ನಮ್ಮ ಮನೆಯವ್ರು ಗಾಡಿ ಹೊಡೆಯೋದು ಅದು ಹೊಲಕ್ಕೆ ಏನು ಹಾಕ್ಬೇಕಂತ ಅಂದ್ಕೊಂಡಾರಲ್ಲ ಅದು ಎಲ್ಲ ಸಕ್ಸಸ್ ಆಗಲಿಪ್ಪ. ಫಸ್ಟ್ ಟೈಮ್ ಅವರು ಎಲ್ಲ ಜವಾಬ್ದಾರಿ ಹೊತ್ತು ಮಾಡಾಕತ್ತಾರ. ಅವ್ರು ಅಂದ್ಕೊಂಡಿದ್ದಂಥ ಅದೆಲ್ಲನೂ ಆಗಲಿ ಅಂತಂದು ಆ ದೇವ್ರು ಬೇಡ್ಕೊಳಕತ್ತ ನಾನು ಇವತ್ತು. ಯಾಕೆ ಬೆಳಗ್ಗೆ ಎದ್ದಂದು ಒಳ್ಳೆ ಸುದ್ದಿಗಳು ಬರುತ್ತಾವೆ. ಪ್ರತಿನಿತ್ಯ ಹಿಂಗೆ ಒಳ್ಳೆ ಸುದ್ದಿಗಳು ಬರಲಿ ಅಂತ ಹೇಳ್ಕೊತ ಬರೀ ಇವತ್ತು ಏನೇನು ಆಕೈತೆ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ. ಗಾಡಿ ರಿಪೇರಿ ಮಾಡುವಾಗ ಏನೇನಾಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೋಡಿ ವಿಡಿಯೋದ ಶೇರ್ ಮಾಡ್ಕೋತೇನಂತ. ಕಸ ಕೀಳಾತಿ ಸ್ವಚ್ಛ ಹಂಗೆ ಕೀಳ. ಹಾಂ, ಪಗಾರ ಎಷ್ಟು ಕೊಡ್ಬೇಕು ನಿಮಗೆ? ಪಗಾರ ಎಷ್ಟು ಕೊಡೋದು? ಪಗಾರ ಎಷ್ಟು ಕೊಡಲಿ ನಿಮಗೆ ಕಸ ಕೀಳಾಕ? ಕಸ ಕೀಳಾತಿ ರೊಕ್ಕ ಎಷ್ಟು ಕೊಡಲಿ? 4 ರೂಪಾಯಿ. ಹಿಂಗೆ ಕಸ ಕೀಳೋದು ನೀವು? ನಮ್ಮ ಚಿನ್ನು ಕಸ ಕೀಳಾಕತ್ತಾಳ್ರಿ. ನಿಮ್ಮ ಹೊಲ್ದಂಗೆ ಕಸ ಕೀಳೋದೇನ್ರ ಆಳುಗಳು ಬೇಕಂದ್ರೆ ಹೇಳಿ ಕಳಿಸ್ರಿ, ನಮ್ಮ ಚಿನ್ನಂಗೆ ಕೊಟ್ಟು ಕಳಿಸ್ತೇವ್ರಿ. ಹೊಕ್ಕಿ ಹೊಲಕ್ಕೆ ಹೊಕ್ಕಿ ಕಸ ಕೀಳಾಕ ಯಾರ್ದ್ರ ಇದ್ರ? ಹಾಂ, ಎಷ್ಟು ರೊಕ್ಕ ಕೊಡ್ಬೇಕು ಅವ್ರು? ಅವರು 4 ರೂಪಾಯಿ. ಮತ್ತು ಮಮ್ಮ ಸಾರ ನೀನ ಒಯ್ತಿ ಅವ್ರ ಕೊಡ್ಬೇಕಾ? ಒಯ್ತೀಯಾ? ಎಷ್ಟು ಗಂಟೆ ತನಕ ಮಾಡ್ತಿ? ಎಷ್ಟು ಗಂಟೆ ತನಕ ಮಾಡ್ತಿ ಕೆಲಸ? ಎಷ್ಟೊತ್ತಿಗೆ ಹೊಕ್ಕಿ ಮುಂಜಾನ್ಯಾಗ? ಎಷ್ಟು ಗಂಟೆಗೆ ಹೊಕ್ಕಿ ಮುಂಜಾನ್ಯಾಗ? ಹಾಂ, ನಿಮ್ಮ ಹೊಲ್ದಾಗ ಕೆಲಸ ಮಾಡಕ್ಕೆ ಆಳುಗಳು ಏನರ ಶಾರ್ಟೇಜ್ ಇದ್ರೆ ಹೇಳ್ರಿ, ನಮ್ಮ ಚಿನ್ನಂಗೆ ಕೊಟ್ಟು ಕಳಿಸ್ತಾನೆ ಕಸ ಕೀಳಕ್ಕೆ. ಮಸ್ತ್ ಕಸ ಕೀಳ್ತಾಳೆ. ಎಲ್ಲಿ ಒಂದು ಈಟು ಉಳಿದಿಲ್ಲ ಹಂಗೆ ಕಸ ಕೀಳ್ತಾಳೆ. ಹೌದಲ್ಲ ಚಿನ್ನು? ಹಾಂ, ನಮ್ಮ ಮನೆಯಾರು ನೋಡ್ರಿ ಮಿಷಿನ್ ರೆಡಿ ಮಾಡತ್ತಾರ. ಹಾಂ, ಪಪ್ಪ ನಮ್ಮ ಅಮ್ಮ ನಮ್ಮ ಚಿನ್ನಕ್ಕಾರ ಕುತ್ಕೊಂಡ ಆಟ ಆಡಕತ್ತಾರ. ಹಾಂ, ಏನು ಮಾಡ್ಬೇಕು? ಫೋಟೋ ಹೊಡಿ. ಇದಾ ತರಕ್ಬೇಕನ? ಇದು ಚೆನ್ನಾಗಿ ಹಿಂಗೆ ಹೊಡೆದ್ರೆ ಕಾಣೋದದ. ಹೊಡೆದಾನ. ಏನು ಅಕ್ಷರ ಬರ್ಬೇಕನ ಅದ್ರಾಗ? ಏನು ಫಿಲ್ಟ್ರನ ಅದು? ಈಗ ಆತೈತಿ ಇದು ಅಲ್ಲಿ ಮಿಷನ್ ರಿಪೇರ್ ಮಾಡೋದು. ಏನವ ಏನವ? ಪಪ್ಪ ಏನು ಮಾಡತ್ತಾರವ? ಪಪ್ಪ ಏನು ಮಾಡತ್ತೈತ್ವ? ಹಾಂ, ಅಪ್ಪಾಜಿನ? ನಿಮ್ಮ ಅಪ್ಪಾಜಿ ಯಾರು ಏನು ಮಾಡತ್ತಾರಮ್ಮ? ಕುಂತಾರ. ನಿಮ್ಗೆ ಎಲ್ಲಿ ಸಿಕ್ಕು ಎಲ್ಲಿ? ಹಾಂ, ಕುಂತೇನಿ ಕೇಳ್ಬೇಕು. ಅಡುಗೆ ಮನೆ ಹೋಗ್ಬೇಕು ಅನ್ನೋದ? ಚಿನ್ನ ಬಂದ್ಲ ನೋಡಲ್ಲ ಹೊರಗೆ. ಹೊಲ ಹೊಡ್ಯಾಕಂತ ಹೋಗಿದ್ರ ನಮ್ಮ ಮನೆಯವ್ರು. ಅದು ಅರ್ಧ ಹೊಲ ಆದ ಬಳಕ ನೋಡ್ರಿ ಮಿಷಿನ್ಗೆ ಅದೇನೋ ಗಾಡಿ ಕೆಟ್ಬಿಡ್ತಂತ. ಹಂಗಾಗಿ ಮನೆಗೆ ವಾಪಸ್ ರಿಟರ್ನ್ ಬಂದ್ರು ಮಧ್ಯಾಹ್ನಕ್ಕನ. ಅವರು ಯಾವಾಗೂ ಟ್ಯಾಕ್ಟರ್ ರಿಪೇರಿ ಮಾಡಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ರೆ. ಖರೆ ಮಾಡಿದ್ದು ಕೆಲಸ ಸಕ್ಸಸ್ಫುಲ್ ಆಯ್ತು. 1 ಸರಿ 2 ಸರಿ ಹಂಗೆ ನೋಡ್ಕೊಂಡ್ರು ಜೋಡ್ಸೋದು ಹೆಂಗೆ ಅಂಥೇಳಿ. ಜೋಡ್ಸಿದ ಕೂಡ್ಲೇನೆ ಹಂಗೆ ಫಟ್ ಅಂತ ಅಂದು ಜೋಡ್ಸಿದ ಕೂಡ್ಲೇನೆ ನೋಡ್ರಿ ಅದು ರೆಡಿನ ಆಗ್ಬಿಡ್ತೆ. ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ ಗ್ಯಾರೇಜಿಗೆ ಹೋಗಕ್ಕಂದ್ರೆ ನಮ್ಮದು ಹೊತ್ಕೊಂಡು ಹೋಗ್ಬೇಕ್ರಿ. ಅದು ಮತ್ತು ಬೈಕ್ನ ಇಟ್ಕೊಂಡೆಲ್ಲ ಗಾಡಿ ತೊಗೊಂಡು ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು. ಮತ್ತು ನಮ್ಮ ಊರಿಂದ ಕಮ್ಮಿ ಅಂದರೂ ಒಂದು
7-8 ಕಿಲೋಮೀಟ್ರ್ ಹೋಗ್ಬೇಕು. ಹಾಗಾಗಿ ಅಷ್ಟು ದೂರ ಹೋಗೋಕೆ ಆಗದೆ ಇರೋದಕ್ಕೆ ಮನ್ಯಾಗನ ರಿಪೇರಿ ಮಾಡಿದ್ದಕ್ಕೂ ನೋಡಿರಿ ಸಾರ್ಥಕತೆ ಆಯ್ತು, ಸಕ್ಸಸ್ಫುಲ್ ಆದ್ರೆ. ನೆಕ್ಸ್ಟ್ ಟೈಮ್ ಯಾರ್ದ ಗಾಡಿ ರಿಪೇರಿ ಬಂದರೂ ಮಾಡ್ತೀನಿ, ನಂದ ಗಾಡಿ ರಿಪೇರಿ ಬಂದ್ರೂ ಮಾಡ್ಕೋಬೋದು ಅನ್ನೋವಂಥ ಧೈರ್ಯ ಬಂದುಬಿಡ್ತು ಅವ್ರಿಗೆ. ಯಾಕಂದ್ರೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ. ಹಾಗಾಗಿ ನೋಡಿರಿ JCB ಮಾಡ್ತಿದ್ರು, ಅಜೆಕ್ಸ್ ಮಾಡ್ತಿದ್ರು, ಟ್ಯಾಕ್ಟರ್ ಬಗ್ಗೆ ಗೊತ್ತಿದ್ದಿದ್ದಲ್ಲ. ಫಸ್ಟ್ ಟೈಮ್ ತಮ್ಮದೇ ಗಾಡಿನ ತಾವ ರಿಪೇರಿ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಮನೆಯಾರ. ಭಾಳ ಖುಷಿ ಆಯ್ತು ನಮ್ಗೆ ಅದನ್ನು ನೋಡಿ ಕಾಸು. ಸತತ ಪ್ರಯತ್ನಕ್ಕೆ ಫಲ ಸಿಕ್ಕೈತೆ ನೋಡಿರಿ. ಇನ್ನು ಮತ್ತೆ ಹೊಲ ಹೊಡ್ಯಕ್ಕೆ ಹೋಗ್ಬೇಕು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಹೊಲ ಹೊಡ್ಯಕ್ಕೆ ಹೋಗಾರ. ಮೊನ್ನೆ ಇಂಜಿನ್ ರಿಪೇರಿ ಮಾಡಿದ್ರಲ್ಲ ನಮ್ಮ ಮಿಷಿನದ್ದು, ಅದೂ ಹಂಗೆ ಆಯ್ತು. ಅದನ್ನು ಹೋಗಿ ತೊಗೊಂಡು ಯಾಕಂದ್ರೆ ಭಾಳ ವೇಟ್ ಇರೋದಕ್ಕೆ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನೂ ಮನ್ಯಾಗ ರಿಪೇರಿ ಮಾಡಿದ್ರೆ ಅದು ಸಕ್ಸಸ್ ಆಯ್ತು. ಒಟ್ಟು ಕೈ ಇಟ್ಟಿದ್ದೆಲ್ಲ ದೇವ್ರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೇವೆ ನಾವಂತರೂ. ಗಾಡಿ ಎಲ್ಲ ರಿಪೇರಿ ಆಗಿತ್ತು, ಭಾಳ ಹೊಲಸಾಟಾಗಿತ್ತಲ್ಲ, ಹಂಗಾಗಿ ಗಾಡಿ ತೊಳ್ಯಾಕತ್ತಾರ ನೋಡ್ರಿ. ಇದೊಂಥರ ಹೊಸ ಮೆಥಡ್, ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಯಾಕಂದ್ರೆ ಬಕೆಟ್ನ ನೀರು ತೊಗೊಂಡು ತೊಳಿತಿದ್ವಿ. ಅವರ ತಮ್ಮವ್ರು ಬಂದಿದ್ದಾರೆ, ಇನ್ನೊಬ್ರು ಇದ್ರಲ್ಲ ಅವ್ರ ಜೊತೆಗೆ, ಅವ್ರ ತಮ್ಮಾರ ಅವ್ರು ಇದನ್ನ ತೊಗೊಂಡು ಗಾಡಿ ತೊಳ್ಯಾನ ಬೇಗ ಹಸನಕ್ಕವ ಅಂತಂದು ಹೇಳಿ ಹೋದ್ರೆ ಗಾಡಿ ತೊಳ್ಯಾಕತ್ತಾರ ನೋಡ್ರಿ. ಈಗ ಇದನ್ನು ನೋಡಿ ಪಪ್ಪ ಗಾಡಿ ಹೆಂಗೆ ತೊಳತೈತೆ ನೋಡಿ. ಹೌದು ಬಿಡ, ಭಾರಿ ಈಸಿ ಮೆಥಡ್ ಇದು, ಹೌದಿಲ್ಲ? ಅದ್ರ ಭಾರ ಆಕತ್ತೆ ಅನ್ನೋದು ಅಷ್ಟ. ಹಾಂ ಚಿನ್ನು ಮಿಷನ್ ನೋಡ ಈಗ ಅದನ್ನ ರಪ್ಪ ಹೊಡಿಬಾರ್ದು ಅಮ್ಮ. ಚಿನ್ನು ಹೋಗಮ್ಮ ನೀನು ಬಿಟ್ಟು. ಹುಚ್ಚೆ ಅಂತೆ ಚಿನ್ನು ಹುಚ್ಚೆ ಅಂತು ನೋಡ್ರಿ. ನೀವು ಗಾಡಿ ತೊಗೊಳ್ ನೋಡಿ ಕಾಸು ಬಿಡ ಒಳಕಿ ನಿಲಮ್ಮನ ಕಡೆ ಹೋಗಾಕ ಸಿಡಿತಾವ